ಈ ಅಧಿಕಾರಿಗಳು ಮತ್ತು ರೈತರ ಮಧ್ಯೆ ಎಷ್ಟು ಮಟ್ಟಕ್ಕೆ ಒಂದು ಬಾಂಧವ್ಯ ಇದೆ ಅನ್ನೋದಕ್ಕೆ ಇವಾಗ ಪ್ರಸಾದ್ ಅವರು ಹೇಳಿದ್ರು. ಎಲ್ಲ ಮುಖ್ಯಮಂತ್ರಿಗಳಿಗೂ ಪತ್ರ ಕೊಟ್ಟಿದ್ದೀವಿ. ಅವರು ಆ ಒಂದು ಇಲಾಖೆಗೆ ಪತ್ರ ಬರೀತೀವಿ, ಆ ಇಲಾಖೆ ಮುಖಾಂತರ ರೈತರಿಗೆ ಏನಾಗಬೇಕು ಆ ವಿಚಾರ ಮಾಡ್ತೀವಿ ಅಂತ ಹೇಳಿದ್ವಿ. ನಿಮ್ಮ ಅರಣ್ಯ ಇಲಾಖೆಗೆ ನಾವು ಬರೆದಂಥ ಪತ್ರಗಳ ಪ್ರತಿ ಸಿಕ್ಕಿದ್ಯಾ ನನ್ನ ಪ್ರಶ್ನೆ. ಸಿಕ್ಕಿದ್ಯಾ ಏನಾದರೂ ಸಾಹೇಬ್ರೆ? ಎಲ್ಲ ಮುಖ್ಯಮಂತ್ರಿಗಳು ಕೊಟ್ಟಿದ್ದೀವಿ. ಮುಖ್ಯಮಂತ್ರಿ ಕಾರ್ಯಾಲಯದಿಂದ ನಿಮ್ಗೇನಾದ್ರೂ ಪತ್ರ ಬಂದಿದೆಯಾ? ಈ ಹುಲಿ ಸಂರಕ್ಷಣಾ ವಲಯವನ್ನು ಮಾಡಬಾರ್ದು, ಗೋ ಸಂರಕ್ಷಣಾ ವಲಯವಾಗಿ ಆದೇಶ ಮಾಡಬೇಕು ಅಂತೇಳಿ ಕೊಟ್ಟಿದ್ದೀವಿ. ನಿಮ್ಗೇನಾದ್ರೂ ಬಂದಿದೆಯಾ ಈ ವಿಚಾರ? ಬಂದಿಲ್ಲ. ಯಾಕೆ? ನೀವು ಮುಖ್ಯಮಂತ್ರಿ ಪ್ರಧಾನಮಂತ್ರಿಗಳು ಕೈ ಕೆಳಗಡೆ ಕೆಲಸ ಮಾಡೋದು ಅಲ್ವಾ? ನಿಮ್ಮ ಎದುರಿಗೆ ಪತ್ರ ಕೊಡ್ತೀವಲ್ಲ ನೋಡಿ. ನಮ್ಮ ರೈತರಿಗೂ ಅವ್ರಿಗೆ ಎಷ್ಟು ಚೆನ್ನಾಗಿ ಬಾಂಧವ್ಯ ಇದೆ. ಅವ್ರಿಗೆ ಬಹಳ ಅರ್ಜೆಂಟು ಇವಾಗ ಏನು ಹುಲಿ ಸಂರಕ್ಷಣಾ ವಲಯ ಮಾಡಬೇಕು ಅನ್ನೋದು. ಅವ್ರಿಗೆ ರೈತರ ಬಗ್ಗೆ ಎಷ್ಟು ಕಾಳಜಿ ಇದೆ ಅನ್ನೋದು ಇದರಲ್ಲೇ ಗೊತ್ತಾಗುತ್ತೆ ಅವರಿಗೆ. ಯಾಕೆ ನಿಮಗೂ ಮುಖ್ಯಮಂತ್ರಿಗಳ ಕಾರ್ಯಾಲಯಕ್ಕೇನು ಏನಾದರೂ ಪತ್ರಗಳು ನಡೆಯಲ್ವಾ? ಇವಾಗ ಯಾರು ಹೇಳಿ ಬಂದಿದ್ರು ನೀವು ಇಲ್ಲಿ? ಅದೇ ಫಸ್ಟು ನೀವು ಇಲ್ಲಿ ಯಾರ ಆದೇಶದ ಮೇಲೆ ಈ ಸಭೆ ನಡೆಸ್ತಾ ಇದ್ದೀರಿ ಅಂತ ಪ್ರಶ್ನೆ. ಇದು ಯಾರ ಆದೇಶ? ಯಾರು ಯಾರು ಯಾವ ಆದೇಶ? ಆದೇಶ ಯಾರು ಹೇಳಿ? ಇದು ಮಾತಾಡೋದಲ್ಲ. ಇವಾಗ ನಮ್ಗೆ ಬಾಂಧವ್ಯ ಬೇಕಲ್ಲ. ರೈತರು ಬೇಕಾಗಿಲ್ಲ, ಗ್ರಾಮ ಸಮಿತಿಗಳು ಬೇಕಾಗಿಲ್ಲ, ಅರಣ್ಯ ಗ್ರಾಮ ಸಮಿತಿಗಳು ಬೇಕಾಗಿಲ್ಲ, ಏನು ಬೇಕಾಗಿಲ್ಲ. ಯಾವ ಪುರುಷಾರ್ಥಕ್ಕೋಸ್ಕರ ಈ ಸಭೆ ಮಾಡಿದ್ರಿ ಹೇಳಿ? ಅದೇ ಫಸ್ಟ್ ಈಗ ಅರಣ್ಯ ಮಂತ್ರಿಗಳಿಗೆ ಪತ್ರ ಕೊಡಲಿಲ್ಲ ನಾವು ಅವತ್ತು ನಿಮ್ಮ ಎದುರಿಗೆ. ನೀವಿರ್ಲಿಲ್ವ ಅವತ್ತು? ಏನ್ ಹೇಳಿದ್ರು ಅವತ್ತು ಮಂತ್ರಿಗಳಿಗೆ ಎದುರುಗಡೆ? ಈಶ್ವರ್ ಖಂಡ್ರೆ ಏನ್ ಹೇಳಿದ್ರು ನಿಮ್ಗೆ? ನಾವು ಸಭೆ ಮಾತಾಡೋಕ್ಕಲ್ಲ ಬಂದಿರೋದು, ವಿಚಾರ ಮಾಡಕ್ ಬಂದಿರೋದು. ಬರೀ ಮಾತಾಡ್ಕೊಂಡು ನಿಮ್ಮ ನೀವು ಮೂಕ್ ಭಾಷೆಯಲ್ಲಿ ಹೋಗ್ಬಿಟ್ಟು ನಾವ್ ಏನ್ ತಿಳ್ಕೋಬೇಕು? ಅವತ್ತು ಈಶ್ವರ್ ಖಂಡ್ರೆ ಅವ್ರು ಏನ್ ಹೇಳಿದ್ರು? ಉಳಿಸ ದಿವಸ ನಿಮ್ಮೆಲ್ಲ ಹೇಳಿಲ್ವಾ? ಈ ವಿಚಾರ ಇಟ್ಕೊಂಡು ನಾನು ನಿಮ್ಗೆ ಪತ್ರ ಮಾಡ್ತೀನಿ ಅಂತ ಹೇಳಿಲ್ವ ಅವರು? ನೀವು ಅವ್ರೇನು ವಿಚಾರ ಮಾಡಿದ್ದೀರಾ? ವಿಚಾರ ಮಾಡ್ಬೇಕಲ್ಲ. ಅವತ್ತು ಪತ್ರ ಕೊಟ್ಟಿದ್ದಾರೆ, ಈ ವಿಚಾರವಾಗಿ ಏನ್ ಮಾಡ್ಬೇಕು ನೀವು ಕೇಳ್ಬೇಕಲ್ವಾ? ಕೇಳ್ಬೇಕಾ ಬೇಡವಾ? ನಿಮಗೆ ಎದುರುಗಡೆ ಪತ್ರ ಕೊಟ್ವಿ ಅವರಿಗೆ. ಸುಮ್ಮನೆ ಬಿದ್ದಿದ್ದೀರ ನಾವು ನಿಮ್ಮಿಂದ ನಿನ್ನಿಷ್ಟೆಲ್ಲ ಸುತ್ತಕ್ಕೆ. ಜವಾಬ್ದಾರಿ ಬಿಡ್ರಿ ಅಧಿಕಾರಿ ಆದ್ಮೇಲೆ. ಜವಾಬ್ದಾರಿ ಇದ್ದಾಗ ನಡ್ಕೊಂಡ್ರೆ ಮಾತ್ರ ಅವಕಾಶ. ಇಲ್ಲಿ ಯಾರು ಬಿದ್ದಿಲ್ಲ. ಇಲ್ಲಿ ನಮ್ದೇ ಆದ ಕೆಲಸಗಳಿದ್ದಾವೆ. ನಿಮ್ಗೆ ಹೇಗೆ ಕೆಲಸ ಇದಾವೋ ನೀವು ಸಂಬಳ ತಗೊಂಡು ಮಾಡ್ತೀರಿ, ನಾವ್ಯಾವ ಸಂಬಳ ತಗೊಂಡು ಮಾಡಲ್ಲ. ನಿಮ್ಗೆ ಎಷ್ಟು ಪದ್ಧತಿ ಇದೆ ಅನ್ನೋದು ಅದು ಇದ್ರಲ್ಲೇ ಗೊತ್ತಾಗುತ್ತೆ. ಪ್ರಧಾನಮಂತ್ರಿ ಹೇಳಿದ್ರು, ಮುಖ್ಯಮಂತ್ರಿ ಹೇಳಿದ್ರು, ಅವ್ರ ಆದೇಶ ಮಾಡಿದ್ರು, ಇವ್ರ ಆದೇಶ ಮಾಡಿದ್ರು ಅಂತೇಳಿ ಸಭೆ ಮಾಡೋದಲ್ಲ. ಒಂದು ರೀತಿ ನೀತಿ ಇರಬೇಕು. ನೀವು ಏನು ಈ ಹುಲಿ ಯೋಜನೆಗೆ ಎಷ್ಟೆಷ್ಟು ಯಾವ್ಯಾವ ರೀತಿಯಲ್ಲಿ ನೀವು ಅಕ್ರಮವಾಗಿ ನೀವು ಪತ್ರ ವ್ಯವಹಾರ ಮಾಡಿದ್ರೆ ನಮಗೆ ಗೊತ್ತು. ಎಲ್ಲಾ ಗ್ರಾಮ ಸಮಿತಿಯವ್ರ ಹತ್ರ ಇವರು ನಿಮಗೆ ಗೊತ್ತಿಲ್ಲಂಗೆ ಇವ್ರು ಸೈನ್ ಮಾಡಿಸ್ಕೊಂಡವ್ರೆ. ಲೆಟರ್ ಒಳಗೆ ಮಾಡಿಸ್ಕೊಂಡಿಲ್ವಾ ನೀವು? ಎಲ್ಲಾ ಗ್ರಾಮ ಸಮಿತಿ ಲೆಟರ್ ಇವರೇ ಬರ್ತಾರೆ. ಎಲ್ಲ ಇವರೇ ಮಾಡ್ಬಿಡೋದು. ಎಲ್ಲ ಇವರೇ ಸುಪ್ರೀರಿಯರು. ನಾಳೆ ಮಾದೇಶ್ವರೇ ನಾನು ಅಂತ ಹೇಳ್ಬಿಡ್ತಾರೆ ಬೇಕಾದ್ರೆ. ಈ ರೀತಿ ಅವ್ರಿಗೆ ಬೇಕಾದ್ರು ಯಾವುದೇ ಕಾರಣಕ್ಕೂ ಬೇಡ. ನೀವು ಬೇಡ, ನಿಮ್ಮ ಇಲಾಖೆನೂ ಬೇಡ, ನಿಮ್ಮ ಸರ್ಕಾರನೂ ಬೇಡ. ನೀವೆಷ್ಟು ಅಕ್ರಮವಾಗಿ ಏನು ವ್ಯವಹಾರ ಮಾಡಿದ್ರೆ ಅಂತೆಲ್ಲ ಗೊತ್ತು ನಮಗೆ. ಗೊತ್ತಿಲ್ಲ ನಮ್ಗೆ? ಮಾಡೋದನ್ನ ಸರಿಯಾಗಿ ಮಾಡೋದು ಕಲೀರಿ ಫಸ್ಟು. ನೀವು ವಿದ್ಯಾವಂತರಿದ್ದೀರಿ. ನಮ್ಮ ಉನ್ನತ ಪ್ರಕಾಶ್ ಅವರು ಹೇಳಿದ್ರು ಎಲ್ಲ ಆಗೋದು IAS IPS ಆಫೀಸರ್ಗಳಿಂದಾನೆ ಅಂತ. ನೀವು ದೇಶನ ಉದ್ಧಾರ ಮಾಡಕ್ಕಿರೋದು, ದೇಶನ ಹಾಳು ಮಾಡಬೇಡಿ. ಏನು ನೀವು IAS IPS ಏನಿದ್ರಿ ನಿಮ್ಮಲ್ಲಿ ದೇಶ ಹಾಳಾಗ್ತಾ ಇರೋದು. ಯಾವತ್ತೋ ಒಂದು ಜನಸಂಪರ್ಕ ಸಭೆ ಮಾಡೋದಲ್ಲ. ಕೇಂದ್ರ ಸರ್ಕಾರ ಆದೇಶ ಮಾಡಿತು,
ರಾಜ್ಯ ಸರ್ಕಾರದ ಆದೇಶ ಬಾಕಿ ಇದೆ, ಅದು ಮಾಡ್ಕೊಬರ್ಬೇಕಾಗಿತ್ತು. ಅದು ಮಾಡ್ಕೊಂಡ್ರೆ ಎಲ್ಲ ಮುಗ್ದೋಗ್ತಿದ್ವಲ್ಲ, ಹಾಗೆ ಎಲ್ಲರಿಗೂ ವಿಷಯ ಕೊಟ್ಬಿಡ್ಬೇಕಾಗಿತ್ತು. ನೀವು ಸ್ವಲ್ಪ ಈ ದೇಶದ ವಿಚಾರಗಳನ್ನ, ಈ ದೇಶದಲ್ಲಿ ಅರಣ್ಯ ಸಂಪತ್ತು ಏನಿದೆ, ಅದ್ರ ನೇಚರ್ ಆಫ್ ಇದೇನಿದೆ ಅಂತ ಅರ್ಥ ಮಾಡ್ಕೊಂಡು ನೀವು ವರದಿಗಳು ಹಾಕ್ಬೇಕು. ಸುಮ್ಮನೆ ನಿಮಿಷಕ್ಕೆ ಬರೆಯೋದು ಎಲ್ಲ ನೋಡಿದೀವಿ ನಾವು ಸರ್ಕಾರದ ಕೆಲವು ಕೆಲಸ ಮಾಡಿದೀವಿ. ನಮಗೆ ಗೊತ್ತು ಏನಾಗ್ತಾ ಇದೆ ಅಂತೇಳಿ. ನೀವು IAS IPS ಏನಿದ್ರಿ, ನೀವು ಇದೇ ರೀತಿ ಅಡ್ಡಾರ ಹೇಳಿದ್ರೆ ಈ ದೇಶ ಉದ್ಧಾರ ಆಗಲ್ಲ. ಈ ದೇಶದ ಒಂದು ಅವನತಿ ನೀವೇ ಕಾರಣ ಆಗ್ತೀರಿ, ಅದ್ರಲ್ಲಿ ನೀವು ಉಳಿಯಲ್ಲ. ಅದು ತಿಳ್ಕೊಳ್ಳಿ. ಮೊದಲು ಯಾರು ಚಪ್ಪಾಳೆ ಹೊಡಿಬೇಡಿ, ನಮ್ಮ ದೇಶಕ್ಕೆ ಹೋಗುದು. ಅವ್ರ ಪ್ರೋತ್ಸಾಹ ಇದ್ದವ್ರಿಗೆ ಚಪ್ಪಾಳೆ ಹೊಡೆದ್ರೆ ಅವ್ರಿಗೇನು ಅನ್ಸೋದಿಲ್ಲ. ನಾವು ವೈಯಕ್ತಿಕವಾದ ವಿಚಾರ ಮಾತಾಡಲ್ಲ, ಈ ದೇಶದ ಸ್ಥಿತಿನ ಮಾತಾಡ್ತಾ ಇರೋದು. ಅದು ಅರ್ಥ ಮಾಡಿಕೊಂಡು ಈ ಒಂದು ಭಾರತೀಯ ಸಂಘ ಏನಿದೆ, ಈ ಹುಲಿ ಯೋಜನೆಯನ್ನ ಖಂಡಿಸುತ್ತೆ, ಇದು ವಿರೋಧಿಸುತ್ತೆ. ಯಾವುದೇ ಕಾರಣಕ್ಕೂ ಬೇಡವೇ